ಬೆಂಗಳೂರಿನ ಹಲಸೂರಿನಲ್ಲಿರುವ ಚರಣ್ ಪದವಿ ಕಾಲೇಜು ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು. ಸುಮಾರು 60ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಅರ್ಹ ಉದ್ಯೋಗ ಆಕಾಂಕ್ಷಿಗಳಿಗೆ ಅವಕಾಶ ಮಾಡಿಕೊಟ್ಟರು. ಈ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಕಾಲೇಜಿನ ಅಧ್ಯಕ್ಷರಾದ ರಂಗನಾಥನ್ ರಾಮಸ್ವಾಮಿ ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ವಿನಯ್ ರಂಗನಾಥನ್, ಇತ್ತೀಚಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗ ಹುಡುಕುತ್ತಿರುವ ಆಕಾಂಕ್ಷಿಗಳಿಗೆ ನಮ್ಮ ಕಾಲೇಜಿನಲ್ಲಿ ಉದ್ಯೋಗ ಮೇಳದ ಮುಖಾಂತರ ಸುವರ್ಣ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಸುಮಾರು 800ಕ್ಕೂ ಹೆಚ್ಚಿನ ಉದ್ಯೋಗ ಆಕಾಂಕ್ಷಿಗಳು ಈ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಈ ಮೇಳದಲ್ಲಿ 400ಕ್ಕೂ ಹೆಚ್ಚು ಉದ್ಯೋಗ ಆಕಾಂಕ್ಷಿಗಳಿಗೆ ಉತ್ತಮ ಸ್ಥಳಾವಕಾಶ ದೊರಕಲಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತಹ ಹಲವಾರು ಜನ ಉದ್ಯೋಗ ಆಕಾಂಕ್ಷಿಗಳು ಮೇಳದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿನಯ್ ರಂಗನಾಥ್, ಪ್ರಿನ್ಸಿಪಲ್ ಚರಣ್ಸ್ ಡಿಗ್ರಿ ಕಾಲೇಜ್ ಹಲಸೂರು. ಇವತ್ತು ನಮ್ಮ ಕಾಲೇಜಲ್ಲಿ ಜಾಬ್ ಫೇರ್ 2024 ಅಂತ ಆರ್ಗನೈಸ್ ಮಾಡಿದ್ದೀವಿ. ಬೆಂಗಳೂರಲ್ಲಿರೋ ಎಲ್ಲ ಕಾಲೇಜಸ್ಸಿಗೂ all students who have completed their graduation from different streams, BCom ಇರಲಿ, BBA ಇರಲಿ, BCA ಇರಲಿ, BE ಇರಲಿ, MBA ಇರಲಿ, ಎಲ್ಲರಿಗೂ ಒಂದು ಆಪರ್ಚುನಿಟಿ ನಮ್ಮ ಕಾಲೇಜಿಗೆ ಬಂದು 50-60 ಕಂಪನಿಗಿಂತ ಜಾಸ್ತಿ ಬಂದಿದ್ದಾರೆ. ಅವರು ಇಲ್ಲೇ ಸ್ಟೂಡೆಂಟ್ ರೆಸ್ಯೂಮೇನ ನೋಡಿ ಅವರಿಗೆ ಅವ್ರ ಸ್ಟ್ರೆಂಗ್ಸ್ ಪ್ರಕಾರ ಮಾರ್ಕೆಟಿಂಗಲ್ಲಿ ಸೇಲ್ಸ್, ಬಿಸ್ನೆಸ್ ಡೆವಲಪ್ಮೆಂಟ್, ಫೈನಾನ್ಸ್, ಅಕೌಂಟ್ಸ್ ಇತ್ಯಾದಿ, ಬ್ಯಾಂಕಿಂಗ್, ಇನ್ಶೂರೆನ್ಸ್, ಬೇರೆ ಬೇರೆ ರೋಲ್ಸಲ್ಲಿ ಅವ್ರಿಗೆ ಇಮಿಡಿಯೇಟಾಗಿ ಪ್ಲೇಸ್ಮೆಂಟ್ ಮಾಡ್ತಾರೆ. ಈ ಕಾಲದಲ್ಲಿ ಹುಡುಗರಿಗೆ ಗ್ರ್ಯಾಜುಯೇಷನ್ ಡಿಗ್ರಿ ಇದೆ, ಬಟ್ ಕೆಲಸ ಸಿಗೋದು ತುಂಬ ಕಷ್ಟ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ ವಿ ಆರ್ ವೆರಿ ಹ್ಯಾಪಿ ದಟ್ ಈ ಒಂದು ಪ್ಲ್ಯಾಟ್ಫಾರ್ಮ್ ಮೂಲಕ ನಮ್ಮ ಎಲ್ಲ ಮಕ್ಕಳಿಗೂ, ನಮ್ಮ ಕಾಲೇಜ್ ಅಂತ ಇಲ್ಲ, ಬೆಂಗಳೂರಲ್ಲಿ ಇರೋ ಎಲ್ಲ ಕಾಲೇಜ್ ಮಕ್ಕಳಿಗೂ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಥ್ಯಾಂಕ್ ಯು. ಮತ್ತು ಅವರಿಗೆ ಒಳ್ಳೆಯ ಒಂದು ಆಪರ್ಚುನಿಟಿ ಕೊಡಬೇಕಂತ ಹೇಳಿ ಇದು ಜಾಬ್ ಫೇರ್ ನಾವು ಅರೇಂಜ್ ಮಾಡಿದ್ದೀವಿ. ನಮ್ಮ ಕಾಲೇಜ್ ಚರಣ್ಸ್ ಡಿಗ್ರಿ ಕಾಲೇಜ್ ಮಾತ್ರ ಇಲ್ಲ, ಬೇರೆ ಕಡೆಯಿಂದ ಎಲ್ಲ ಹುಡುಗರಿಗೂ ನಾವು ಈ ಆಪರ್ಚುನಿಟಿನ ಕೊಡ್ತಾ ಇದ್ದೀವಿ. ಹುಡುಗರು ಯಾರು ಬೇಕಿದ್ರೂ ಇಲ್ಲಿ 50-60 ಕಂಪನಿ, ಎಲ್ಲ ಟಾಪ್ ಕಂಪನೀಸ್ ಬಂದಿದ್ದಾರೆ. ಅವರು HR ಎಲ್ಲ ಇಲ್ಲೇ ಬಂದಿದ್ದಾರೆ. ಈ ಮಕ್ಕಳದ್ದು ರೆಸ್ಯೂಮೆ ತೊಗೊಂಡು ಅವ್ರದ್ದು ಎಲ್ಲ ನೋಡಿ ವಾಟ್ ಎವರ್ ಪಾಸಿಬಲ್ ಪ್ಲೇಸ್ಮೆಂಟ್ ಕೊಡ್ತಾರೆ. ಇಟ್ ಈಸ್ ಗುಡ್ ಫಾರ್ ದಿ ಕಂಪನೀಸ್ ಆಸ್ ವೆಲ್ ಆಸ್ ದಿ ಸ್ಟೂಡೆಂಟ್ ಕಮ್ಯುನಿಟಿ. ಒಂದು ಜಾಬ್ ಫೇರ್ ಏನಿದೆ, ಸುಮಾರು 50-60 ಕಂಪ್ನಿಗಳು ಬಂದು ಇಲ್ಲಿ ಪ್ರತಿಯೊಬ್ಬ ಬಂದಿರುವಂಥ ವಿದ್ಯಾರ್ಥಿಗಳು ಇಲ್ಲೇ ನಮ್ಮ ಕಾಲೇಜೇ ಆಗಲಿ, ಹೊರಗಿನ ಕಾಲೇಜೇ ಆಗಲಿ, ಪ್ರತಿಯೊಬ್ಬರಿಗೂ ಒಂದು ಉದ್ಯೋಗಾವಕಾಶ ಕಲ್ಪಿಸ್ಕೊಡ್ತಿರೋ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಆಗಿರೋಂಥ ಡಾಕ್ಟರ್ ವಿನಯ್ ರಂಗನಾಥನ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಬಹಳಷ್ಟು ಕಂಪ್ನಿಗಳಿಗೆ ಹೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡಿ ನಾನು ರೆಸ್ಯೂಮ್ನ ಸಬ್ಮಿಟ್ ಮಾಡಿ ಬಂದಿದ್ದೀನಿ. ಖಂಡಿತ ಒಂದು ಒಳ್ಳೆ ಕೆಲಸ ಸಿಗುವಂಥ ಅವಕಾಶದೊಂದಿಗೆ, ಭರವಸೆಯೊಂದಿಗೆ ಕಾಯ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಚರಣ್ಸ್ ಡಿಗ್ರಿ ಕಾಲೇಜಿಂದ ಒಂದು ಜಾಬ್ ಫೇರ್ ಮೇಲೆ ನಡೀತೈತೆ. ಯಾಕಂದರೆ ಇವಾಗ ಇಂಜಿನಿಯರಿಂಗು ಇಂಜಿನಿಯರಿಂಗು ಇಲ್ಲ ಬೇರೆ ಯಾವುದೇ ಫೀಲ್ಡ್ ಇರಲಿ, ನಿಮಗೆ ಈ ಜಾಬ್ ಫೇರ್ ಅಂತ ಇರುತ್ತೆ. ಅಂದರೆ ಇವಾಗ ಡಿಗ್ರಿ, BCom, BBA ಎಲ್ಲ ಇವೆಲ್ಲ ನೋಡೋದು ಇದೆಲ್ಲ ಸಿಗಲ್ಲ ಸರ್. ಆ್ಯಕ್ಚುಲಿ ಈ ಲೋಕಲಲ್ಲಿ ಇದೆ ಫಸ್ಟ್ ಟೈಮು ಇಷ್ಟು ದೊಡ್ಡ ಜಾಬ್ ಫೇರ್ ನಡೀತಾ ಇರೋದು. ಆ್ಯಂಡ್ ಮೋರ್ ಓವರ್ ಐ ಥಿಂಕ್ more than 25 ಕಂಪನೀಸಿಂದ ಬಂದಿದ್ದಾರೆ. ಆ್ಯಂಡ್ ಆ ಸ್ಟೂಡೆಂಟ್ಸ್ more than 75 ಸ್ಟೂಡೆಂಟ್ಸ್ have been hired here. ಒಳ್ಳೆ ಸ್ಯಾಲರಿ ಸಿಕ್ಕೈತೆ, ಎಲ್ಲ ಪ್ರಪೋಸಲ್ ಬಂದೈತೆ. ಇವಾಗ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಇಂಟರ್ವ್ಯೂಸ್ ಕರೆದಿದ್ದಾರೆ. ನಾನು ಗೊತ್ತಿರೋಂಗೆ ಇದೇ ಫಸ್ಟ್ ಕಾಲೇಜ್ ಅಂದ್ಕೊಂಡಿದ್ದೀನಿ. ಇಷ್ಟು ದೊಡ್ಡ ರಿಸಲ್ಟ್ ಇಂಟರ್ವ್ಯೂಗೆ ಅಂತ, ಇಂಟರ್ವ್ಯೂಗೆ ಜಾಬ್ ಫೇರ್ಗೆ ಅಂತಲೇ ಕೊಡ್ತಾರೆ. ಚರಣ್ಸ್ ಡಿಗ್ರಿ ಕಾಲೇಜಲ್ಲಿ ಜಾಬ್ ಫೇರ್ ನಡೆಸಿದ್ದಾರೆ ಅಂತ ಗೊತ್ತಾಯಿತು. ಸೊ ಐ ವಾಸ್ ಲುಕಿಂಗ್ ಫಾರ್ ಸಮ್ ಜಾಬ್ ರೈಟ್ ನೌ ಇನ್ ಬ್ಯಾಂಗ್ಳೂರ್. ಸೊ ಜಾಬ್ ನಡೀತಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಮೈಸೂರಿಂದ ಟಾಪ್ MNC ಕಂಪನೀಸ್ ಎಲ್ಲ ಬರ್ತಿದೆ ಅಂತ ಗೊತ್ತಾಗಿದೆ.